ಕೂಗಿ ಕರೆಯದೆ ತನ್ನ ಕುಲವೆಲ್ಲವ. ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಯಿಂದ ಕರಕಷ್ಟ ಕೂಡಲ ಸಂಗಮ ದೇವ ಅನ್ನುವ ಮಾತನ್ನ ಬಸವಣ್ಣವರು ಹೇಳಿದ್ದಾರೆ. ಇವತ್ತೇನಾದ್ರೂ ನಾವು ಈ ಭಕ್ತಿ ಪಕ್ಷ ಅನ್ನುವಂತಹದನ್ನು ಮಾಡ್ಕೊಳ್ಳದೆ ಹೋದ್ರೆ ನಾವು ಆ ಕಾಗೆ ಕೋಳಿಗಿಂತಲೂ ಕೂಡ ಕಠಿಣ ಕಷ್ಟ ಆಗುವಂತಹ ಪರಿಸ್ಥಿತಿ ಆಗ್ತದೆ. ಇವತ್ತು ನಮ್ಮಲ್ಲಿ ಒಂದು ಹಿನ್ನೆಲೆ ಇದೆ, ಒಂದು ಪರಂಪರೆ ಇದೆ, ಸಂಸ್ಕಾರ ಇದೆ. ನಮ್ಮಲ್ಲೆಲ್ಲರೂ ಕೂಡ ಎಲ್ಲ ಧರ್ಮದವರನ್ನು ಕೂಡ ಗೌರವಿಸುವಂತಹ ಒಂದು ಧರ್ಮ ಅಂದ್ರೆ ನಮ್ಮ ಧರ್ಮ ಅಂತ ಹೇಳೋದೆಲ್ಲ ಹೆಮ್ಮೆಯಿಂದ ಹೇಳಬೇಕಾಗಿರುವಂತಹದ್ದು. ಯಾರೊಬ್ಬರನ್ನು ಕೂಡ ನಿಂದಿಸದೆ, ಇನ್ನೊಬ್ಬರನ್ನ ನಾವು ಅಪಕೀಕರಿಸದೆ, ಕೆಳದೇನೆ ನೋಡದೆ ಅವರನ್ನು ಕೂಡ ಪ್ರೀತಿಯಿಂದ ಸಮಾನವಾಗಿ ಕಾಣುವಂತಹ ಒಂದು ಮನೋಭಾವ ನಮ್ಮ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಯಾವತ್ತೂ ಕೂಡ ಪ್ರತಿಯೊಬ್ಬರಲ್ಲೂ ಕೂಡ ಇರುವಂತಹದ್ದು. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಬೇಕು ಅನ್ನುವ ಹಾಗೆ ಕೇವಲ ಮನುಷ್ಯರಿಗೆ ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳಿಗೆ, ಪ್ರಕೃತಿಗೆ, ಪ್ರತಿಯೊಂದಕ್ಕೂ ಕೂಡ ಒಳ್ಳೆಯದನ್ನು ಬಯಸುವಂತಹ, ಒಳ್ಳೆಯದನ್ನೇ ಮಾಡುವಂತಹ ಕೆಲಸವನ್ನ ನಮ್ಮ ಸಮಾಜ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇರುವಂತಹದ್ದು. ಎತ್ತಿತ್ತಲಾಗಿ ನಮ್ಮ ಸಮಾಜದಲ್ಲಿ ಇವತ್ತು ನಮ್ಮ ಆಚರಣೆಗಳು ಇವತ್ತು ಶಿಥಿಲ ಆಗ್ತಾ ಇದ್ದಾವೆ. ಇವತ್ತು ಪೂಜಾ ನಿಷ್ಠೆ ಕಡಿಮೆ ಆಗ್ತಾ ಇದೆ. ಎದೆಯ ಮೇಲೆ ಲಿಂಗ ಧರಿಸಿಕೊಳ್ಳುವಂತಹ ಒಂದು ಮನೋಭಾವ ಕಡಿಮೆ ಆಗ್ತಾ ಇದೆ. ಅದರ ಜೊತೆಗೆ ದಾಸೋಹಂ ಭಾವ, ಕಾಯಕ ನಿಷ್ಠೆ ಇವುಗಳು ಕೂಡ ಶಿಥಿಲವಾಗ್ತಾ ಇದೆ. ಇವತ್ತು ನಾವೆಲ್ಲರೂ ಕೂಡ ಜಾಗೃತರಾಗಬೇಕಾಗಿರುವಂತಹದ್ದು. ನಮ್ಮಲ್ಲಿ ಇವತ್ತು ನಮ್ಮ ಧರ್ಮದ ಆಚರಣೆಗಳನ್ನ ಮುಖ್ಯವಾಗಿ ಮಾಡುವ ಕೆಲಸವನ್ನ ಮಾಡಬೇಕು. ಇವತ್ತು ಮಕ್ಕಳಿಂದ ಯುವಕರವರೆಗೆ ಎಲ್ಲರಿಗೂ ಕೂಡ ಆ ಸಂಸ್ಕಾರದ ಬದುಕನ್ನ ಬಾಳುವಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವುದರ ಮುಖಾಂತರವಾಗಿ ನಮ್ಮ ಸಮಾಜ ಇವತ್ತು ಕೇವಲ ಈ ರೀತಿಯ ಬಲಿಷ್ಠ ಸಮಾಜ ಅನ್ನೋದಕ್ಕಿಂತಲೂ ಕೂಡ ಒಂದು ಧಾರ್ಮಿಕ ಆಚರಣೆಯ ಬಲಿಷ್ಠ ಸಮಾಜ ಅನ್ನುವಂತಹದ್ದನ್ನು ಕೂಡ ನಾವೆಲ್ಲರೂ ಕೂಡ ತೋರಿಸಬೇಕಾಗಿರುವಂತಹದ್ದು. ಅಂತಹ ವಾತಾವರಣ ಎಲ್ಲ ಕಡೆ ನಿರ್ಮಾಣ ಆಗಬೇಕಾಗಿದೆ ಎನ್ನುವಂತಹ ಉದ್ದೇಶದಿಂದ ಇವತ್ತು ಈ ಐಕ್ಯತಾ ಏಕತಾ ಸಮಾರಂಭವನ್ನು ಏರ್ಪಾಟು ಮಾಡಿರುವಂತಹದ್ದು.